ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ವೆರಿ ಟೇಸ್ಟಿಯಾಗಿರೋಂತಹ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಸೊ ನಾನೊಂದು 7-8 ಹಾಗಲಕಾಯಿ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕದು. ಸೊ ಅದನ್ನು ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ನಾ ಮಾಮೂಲಿ ತರಕಾರಿ ಕಟ್ ಮಾಡ್ಕೊಳ್ತೀರ ಅದೇ ರೀತಿ. ಸೊ ಅದನ್ನು ಕಟ್ ಮಾಡಿಕೊಂಡು ಬಾಣಲಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಸೊ 1-2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ, ಅಂದರೆ ಈಗ ಎಷ್ಟು ಕ್ವಾಂಟಿಟಿ ಕಾಣಿಸ್ತಾ ಇದೆಯೋ ಹಾಗಲಕಾಯಿ, ಅದರ ಹಾಫ್ ಕ್ವಾಂಟಿಟಿ ಆಗುವಷ್ಟು ಹಾಗಲಕಾಯಿ ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ನೀಟಾಗಿ ನೀವು ಹುರ್ಕೊಳ್ತೀರೋ ಅಷ್ಟು ಕಹಿ ಹೋಗುತ್ತೆ. ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡ್ಬಿಟ್ಟು ಹುರಿರಿ. ಚೆನ್ನಾಗಿ ಹುರಿಬೇಕು. ಸಾಫ್ಟ್ ಅಂದರೆ ನೀಟಾಗಿ ಅದೆಲ್ಲನೂ ಕಲರ್ ಚೇಂಜ್ ಆಗಬೇಕು. ಸೊ ನೀವು ಎಷ್ಟು ಟೈಮ್ ತೊಗೊಂಡು ನೀಟಾಗಿ ಹುರಿದ್ರೇ ಅದು ಕಹಿ ಅಂಶ ಎಲ್ಲ ಹೋಗಿ ಹಾಗಲಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇದು ಫ್ರೈ ಆಗ್ತಾ ಇರಲಿ. ಅಷ್ಟರೊಳಗಡೆ ಇದಕ್ಕೆ ಏನೇನು ಬೇಕು ಒಗ್ಗರಣೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ. ನೋಡಿ, ಸಾಲ್ಟ್ ಹಾಕಿದ್ದೀನಿ ನಾನು. ಇವಾಗ 1 ಸ್ಪೂನಷ್ಟು ಸಾಲ್ಟ್ ಹಾಕಿದರೆ ಸ್ವಲ್ಪ ರಸ ಎಲ್ಲ ಬಿಡುತ್ತೆ. ಸೊ ಕಹಿ ರಸ ಎಲ್ಲ ಬಿಟ್ಬಿಟ್ಟಾಗ ಆಯಿಲಲ್ಲಿ ಫ್ರೈ ಆದಮೇಲೆ ಅದು ಇದಾಗುತ್ತೆ. ಸೊ ನೋಡಿ, ಇದಕ್ಕೆ ಬೇಕಾಗಿರೋದು ವೆರಿ ಸಿಂಪಲ್, ಒಂದು ಸ್ವಲ್ಪ ಐಟಮ್ಸೇ ಸಾಕು. ಸೊ ಈರುಳ್ಳಿ, ಕರಿಬೇವು, ಟೊಮೊಟೊ. ನಾನೊಂದು 3 ಟೊಮೊಟೊ ತೊಗೊಂಡಿದ್ದೀನಿ. ಒಂದು 2 ದಪ್ಪ ಇರೋ ಆನಿಯನ್ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಕಡಲೆಬೇಳೆ, ಹುಣಸೆಹಣ್ಣು, ತೆಂಗಿನ ತುರಿ, ಇಷ್ಟೇ. ಸೊ ಇಷ್ಟನ್ನ ಒಗ್ಗರಣೆ ಮಾಡ್ಕೋಬೇಕು. ನೋಡಿ. ಅಷ್ಟರೊಳಗೆ ಅದು ಹಾಗಲಕಾಯಿ ಏನು ಫ್ರೈ ಆಗಿರೋದು ನೋಡ್ಕೊಂಬರೋಣ. ನೋಡಿ, ಹಾಗಲಕಾಯಿ ಫ್ರೈ ಆಗಿದೆ ಕಂಪ್ಲೀಟ್. ನೋಡಿ, ನೀವು ಫಸ್ಟು ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು, ಸೊ ಫ್ರೈ ಆದಮೇಲೆ ನೀಟಾಗಿ ಎಷ್ಟಾಗಿದೆ. ಸೊ ಈ ರೀತಿ ಕಲರ್ ಚೇಂಜ್ ಆಗಿ, ಸೊ ಅದು ಬ್ರೌನ್ ಕಲರಾಗಿ ಬರಬೇಕು, ಆವಾಗಲೇ ಚೆನ್ನಾಗಿರೋದು. ಸೊ ಒಂದು ಕುಕ್ಕರ್ಗೆ ಆಯಿಲ್ ಹಾಕಿ, ಸೊ ಮಾಮೂಲಿ ನೀವು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಹೇಗೆ ಒಗ್ಗರಣೆ ಹಾಕ್ತಿರೋ ಅದೇ ರೀತಿ ಆಯಿಲ್ ಹೀಟ್ ಆದಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಅದೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಬೇಕು. ನೋಡಿ, ಜೀರಿಗೆ ಸಾಸಿವೆ ಅದೆಲ್ಲ ಚಟಪಟ ಸಿಡಿದ್ಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಕರಿಬೇವು ಹಾಕ್ಬಿಟ್ಟು ಇದು ಕೂಡ ನೀಟಾಗಿ ಸಾಫ್ಟಾಗಿ ಫ್ರೈ ಆಗಬೇಕು. ಎಲ್ಲ ಹಾಕೋ ಐಟಮ್ಸ್ ಎಲ್ಲ ನೀಟಾಗಿ ಅಡುಗೆ ಟೇಸ್ಟ್ ರುಚಿಯಾಗಿ ಬರಬೇಕು ಅಂದರೆ ನೀಟಾಗಿ ಫ್ರೈ ಆಗಬೇಕು ಮೇಯ್ನಾಗಿ. ಸೊ ಆಮೇಲೆ ನೀಟಾಗಿ ಆನಿಯನ್ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಬಿಟ್ಟು ಬೇಯಿಸಬೇಕು. ಸೊ ನಾನೊಂದು ಲೈಕ್ ಹ್ಯಾಪಿ ಫ್ಯಾಮಿಲಿಯಾಗಿ, ಅಂದರೆ ಗಂಡ ಹೆಂಡತಿ ತುಂಬ ಖುಷಿಯಾಗಿರಬೇಕು ಅಂತ ಹೇಳಿದ್ರೆ ನಾನೊಂದು ಸೀಕ್ರೆಟ್ ಏನು ಅಂತ ಹೇಳಿದ್ರೆ, ಏನೊಂದು ಮಾಮೂಲಿ ಗಂಡ ಹೆಂಡತಿ ಅಂದರೆ ಮಾಮೂಲಿ ಒಂದು ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಬರುತ್ತೆ. ಸೊ ಜಗಳ ಬರುತ್ತೆ, ಅದು ರೀಸನ್ ಕೆಲವ್ರದ್ದು ಒನ್ ಟೈಮು ಹೆಂಡತಿ ಸರಿ ಇರ್ಬೋದು, ಸೊ ಗಂಡನ ತಪ್ಪಿರ್ಬೋದು, ಇಲ್ಲ ಗಂಡನ ಸರಿ ಇರ್ಬೋದು, ಹೆಂಡತಿ ತಪ್ಪಿರ್ಬೋದು. ಸೊ ಮ್ಯಾಟ್ರ್ ಏನಂತ ಹೇಳಿದರೆ, ನೀವು ಜಗಳ ಮಾಡುವಾಗ ಆ ಟೈಮಲ್ಲಿ ಯಾರು ಎಷ್ಟೇ ಕೋಪ ಮಾಡಿ, ಇಲ್ಲ ಗಂಡ ಜೋರಾಗಿ ಜಗಳ ಮಾಡಿದರು, ಸೊ ಹೆಂಡ್ತಿ ಸೈಲೆಂಟ್ ಆಗಬೇಕು. ಹೆಂಡ್ತಿ ಜೋರಾಗಿ ಗಲಾಟೆ ಮಾಡಿದ್ರು ಸೊ ಗಂಡ ಸೈಲೆಂಟ್ ಆಗಬೇಕು. ಸೊ ಅದನ್ನು ಅವ್ರು ಆ ತಪ್ಪನ್ನು ಅವ್ರಿಗೆ ಅರ್ಥ ಮಾಡಿಸೋ ಟೈಮ್ ಆ ಟೈಮ್ ಅಲ್ಲ. ಸೊ ನೀವು ಅದು ತಪ್ಪು ಅಂತ ಅವ್ರಿಗೆ ಹೇಳ್ದಷ್ಟು ಅವರು ಇನ್ನೂ ದೊಡ್ಡದಾಗಿ ಜಗಳ ಮಾಡ್ತಾನೆ ಹೋಗ್ತಾರೆ ವಿನಃ ಅದನ್ನು ಕಂಟ್ರೋಲ್ ಮಾಡಲ್ಲ. ಸೊ ಅದು ಜಗಳ ಕಂಪ್ಲೀಟ್ ಆದಮೇಲೆ ಸೊ ನೀವು ಅದನ್ನು ಕೂತ್ಕೊಂಡು ಈ ಥರ ಇದೆ, ಈ ಥರ ಆಯಿತು ಅಂತ ಹೇಳಿದರೆ, ಸೊ ಅವ್ರಿಗೆ ನಿಮ್ಮ ಮೇಲೆ ಗೌರವನೂ ಹೆಚ್ಚಾಗುತ್ತೆ. ನೆಕ್ಸ್ಟ್ ಟೈಮ್ ಅವರು ಜಗಳ ಮಾಡೋಕ್ಕೂ ಯೋಚನೆ ಮಾಡ್ತಾರೆ. ಸೊ ನಿಮ್ಮಿಬ್ಬರ ನಡುವೆ ಒಂದು ಒಳ್ಳೆ ರಿಲೇಷನ್ಶಿಪ್ ಬೆಳೆಯುತ್ತೆ. ನೋಡಿ, ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಕಡಲೆಬೇಳೆನೂ ಆ್ಯಡ್ ಮಾಡಿದೆ. ಎಲ್ಲ ಹಾಕಿದ್ಮೇಲೆ ಈಗ ಹಾಗಲಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಒಗ್ಗರಣೆ ನೀವು ಹೇಗೆ ಮಾಡಿದ್ರೋ ನೋಡಿ, ವಿಡಿಯೋದಲ್ಲಿ ಅದೇ ಥರ ಮಾಡಿ ನೀಟಾಗೆಲ್ಲ ಫ್ರೈ ಮಾಡಿಕೊಂಡು ಹಾಗಲಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ 1 ಕಪ್ಪಷ್ಟು ನೀರು ಹಾಕಿ, ಜಾಸ್ತಿ ನೀರು ಹಾಕಬೇಡಿ. ಸೊ ನೀರು ಹಾಕಿದ್ರೆ ಅದು ಸಾಂಬಾರಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಹಾಗಲಕಾಯಿ ಹಾಕಿದ್ಮೇಲೆ ಕಾಯಿ ತುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ನಾನು ಬಂದ್ಬಿಟ್ಟು ನಮ್ಮ ಮನೇಲೇ ಮಾಡಿರೋಂಥ ಸಾಂಬಾರು ಪೌಡ್ರ್ ಹಾಕ್ತೀನಿ. ಇದಕ್ಕೇನು ಎಕ್ಸ್ಟ್ರಾ ಮಸಾಲ ಪೌಡ್ರೆಲ್ಲ ಏನೂ ಬೇಡ. ನೀವು ಯಾವುದು ಸಾಂಬಾರಿಗೆ ಯೂಸ್ ಮಾಡ್ತೀರೋ ಆ ಸಾಂಬಾರು ಪೌಡ್ರ್ ಹಾಕ್ಕೊಂಡ್ರೆ ಸಾಕು. ಅದನ್ನು ನಾನು 2 ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವಿ. ಚೆನ್ನಾಗಿ ಅದು ಸಾಂಬಾರು ಪುಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು, ಸೊ ನೀವು ಇವಾಗ ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನೀರಿನ ಅಳತೆ ನೋಡಿಕೊಂಡು ಉಪ್ಪು ಎಲ್ಲ ಹಾಕ್ಬಿಟ್ಟು ಅದನ್ನು ಕುಕ್ಕರ್ನ ಕ್ಲೋಸ್ ಮಾಡಿಬಿಡ್ಬೇಕಷ್ಟೇ. ನೋಡಿ, ಈಗ ಈ ಥರ ಇಷ್ಟು ತುಂಬ ನೀರಾಗಿದ್ಬಿಟ್ರೆ ಸೊ ಅದು ಥರ ಸಾಂಬಾರು ಥರ ಹೋಗ್ಬಿಡುತ್ತೆ, ಆಮೇಲೆ ಟೇಸ್ಟೇ ಕಳ್ಕೊಂಡ್ಬಿಡುತ್ತೆ. ಸೊ ಒಂದು 2 ವಿಷಲ್ ಬರೆಸಿ ಲಿಡ್ ಕ್ಲೋಸ್ ಮಾಡಿ, 2 ವಿಷಲ್ ಬಂದಾದಮೇಲೆ ಅದನ್ನ ಓಪನ್ ಮಾಡಿ, ಸೊ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಅಷ್ಟೇ, ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಸೊ ಹಾಗಲಕಾಯಿ ಪಲ್ಯ ಯಾರ್ಯಾರಿಗೆ
ಇಷ್ಟ ಆಯಿತು ನೋಡಿ ಕಮೆಂಟ್ ಮಾಡಿ. ಇದರಲ್ಲಿ ಏನಾದರೂ ನೀವು ಬೇರೆ ರೀತಿ ಮಾಡ್ಕೊಳ್ತಿದ್ರೆ ಅಂತ ಹೇಳಿದ್ರೆ ನನಗೆ ತಿಳಿಸ್ಕೊಡಿ. ನಾನು ನೆಕ್ಸ್ಟು ಅದನ್ನು ಮಾಡಿ ತಿಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೊಸ ವಿಷಯ ಇದ್ದರೆ ನನಗೆ ತಿಳಿಸ್ಕೊಡಿ. ನಿಮ್ಗೆ ಯಾವ್ದಾರು ಅಡುಗೆ ಬೇಕು ಅಂತ ಹೇಳಿದರೆ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ.